ಮತ್ತೆ ವಾಪಸ್ ಹೊರಡ್ತಾ ಇದ್ದೀನಿ. ಹಲೋ, ನಮಸ್ಕಾರ. ಎಲ್ಲಾದ್ರೂ ಹೋಗೋಣ ಅಂತಂದ್ರೆ ನಿಜವಾಗ್ಲೂ ಬೇಗ ಹೊರಡೋದಕ್ಕಂತೂ ಆಗೋದೇ ಇಲ್ಲ. ಯಾಕೆ ಅಂತಂದ್ರೆ ನಾನು ಯಾವಾಗ್ಲೂ ಲೇಟ್ ಮಾಡ್ಕೋತೀನಿ. ಸೊ ನಾಳೆ ನನ್ನ ಕಸಿನ್ ಮಗಳು ಫಂಕ್ಷನ್ ಇದೆ. ಸಾರಿ, ನನ್ನ ಕಸಿನ್ ಅಲ್ಲ, ನನಗೆ ಅವಳು ಚಿಕ್ಕಮ್ಮ ಆಗ್ಬೇಕು. ಸೊ ಅವಳು ನನಗೆ ಕಸಿನ್ ಆಗ್ಬೇಕು. ಸೊ ಅವಳದು ನಾಳೆ ಹಾಫ್ ಸ್ಯಾರಿ ಶಾಸ್ತ್ರ ಇದೆ, ಮನೆ ಗೃಹ ಪ್ರವೇಶ ಇದೆ. ಸೊ ಎರಡಕ್ಕೂ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ಬೇಕಾಗಿತ್ತು, ಬಟ್ ಅವಳನ್ನ ರೆಡಿ ಮಾಡೋದಕ್ಕೆ ನೀನೇ ಬಾ ಅಂತ ನನ್ನ ಚಿಕ್ಕಮ್ಮ ಆಗ್ಬೇಕು. ಅವಳನ್ನ ಶಶಿ ಅಂತ ಕರಿತೀನಿ. ಸೊ ಕರೆದು ಬೆಳಗ್ಗೆನೆ ಕಾಲ್ ಮಾಡಿ. ಸೊ ಐಮ್ ಲೀವಿಂಗ್ ಅಂಡ್ ವೆಲ್ಕಮ್ ಟು ಕೃಷ್ಣ ಟಾಕ್ಸ್. ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸೊ ಇವಾಗ ಹೊರಡ್ತಾ ಇದ್ದೀನಿ, ಬಟ್ ನಾನು ಡೈರೆಕ್ಟ್ ಊರಿಗೆ ಹೋಗ್ತಾ ಇಲ್ಲ. ಅದಕ್ಕಿಂತ ಮುಂಚೆ ಮಲ್ಲೇಶ್ವರಂ ಅಲ್ಲಿ ಐ ಹ್ಯಾವ್ ಒನ್ ಮೀಟಿಂಗ್. ಸೊ ಮೀಟಿಂಗ್ನ ಮುಗಿಸ್ಕೊಂಡು ಅದಾದ್ಮೇಲೆ ಮೇ ಬಿ ಒಂದು 8-9 ಗಂಟೆ ಆಗ್ಬಿಡುತ್ತೆ ನಾನು ಊರಿಗೆ ಸೇರ್ಕೊಳ್ಳೋ ಅಷ್ಟರಲ್ಲಿ. ಸೊ ನೋಡೋಣ, ಇವತ್ತು ಆನ್ ದ ವೇ ಟ್ರಾವೆಲ್ ವ್ಲಾಗ್ಸ್ ಕೂಡ ಮಾಡ್ಕೊಂಡು ಹೋಗ್ತೀನಿ. ಓಕೆ, ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ತಡ. ನನ್ನ ಒಂದು ಐಫೋನ್ ಸ್ಟೋರೇಜ್ ಗಾನ್ ಕೇಸ್ ಅಂತ ಹೇಳ್ಬೋದು. 1 TB ಫೋನ್ ತಗೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಾಗ್ತಲ್ಲ ಹೆಂಗ್ ಇದನ್ನ ಸ್ಟೋರ್ ಮಾಡೋದು ಅಂತ ಹೇಳಿ, ಮ್ಯಾನೇಜ್ ಹೆಂಗ್ ಮಾಡೋದು ಈ ಸ್ಟೋರೇಜ್ನ ಅಂತ ಹೇಳಿ. ವೆಲ್ ಓಕೆ, ನಾನು ತಡ ಮಾಡೋದು ಬೇಡ, ಬನ್ನಿ ಇವಾಗ ಹೊರಡೋಣ. ನನಗೆ ಮಲ್ಲೇಶ್ವರಂ ಅಲ್ಲಿ ಒಂದು ಮೀಟಿಂಗ್ ಇದೆ. ಆ್ಯಕ್ಚುಲಿ ಅಲ್ಲಿ ನಾಯಿ ಮರಿನ ನೋಡಿ ನಂಗೆ ಅದನ್ನ ನೋಡಿದ್ರೆ ಸಖತ್ ಬೇಜಾರು ಅನ್ನಿಸ್ತಾ ಇದೆ. ನಮ್ಮ ಮನೆ ಹತ್ರನೇ ಇರುತ್ತೆ, ಎಲ್ಲೂ ಹೋಗ್ತಾ ಇಲ್ಲ. ಸೀರಿಯಸ್ಲಿ ನಂಗಂತೂ ಸಖತ್ ಬೇಜಾರಾಗ್ತಾ ಇದೆ. ಇಲ್ಲೇ ಇರುತ್ತೆ ಮೇಲೆ. ನನಗೆ ನಾಯಿ ಪೆಟ್ಸ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ಪಾಪ ಅನ್ನಿಸ್ತಾ ಇದೆ ಅದನ್ನ ನೋಡ್ತಾ ಇದ್ರೆ. ನೋಡಿ, ವೆರಿ ಸ್ಯಾಡ್. ನಾನೇ ಒಂದು ನಾಯಿ ಮರಿನ ಸಾಕೊಳ್ಳೋಣ ಅಂತ ನೋಡಿದೆ. ಸರಿ, ಅದು ಬೇಡ, ಇದನ್ನೇ ನೋಡೋಣ ಅಂತ. ಬಿಕಾಸ್ ಇಟ್ಸ್ ಸ್ಟ್ರೀಟ್ ಡಾಗ್. ನನ್ನ ಟೆರೆಸಲ್ಲಿತ್ತು. ಮೇಲೆ ನಮ್ಮ ಮನೆ ಟೆನೆಂಟ್ಸ್, ಬ್ಯಾಚುಲರ್ಸ್ ಹುಡುಗರು ಸಾಕಿದ್ರು. ಪಾಪ ಅದಕ್ಕೆ ಊಟನೇ ಇಲ್ದಲ್ಲ ಅದು ಹೆಂಗಾಗಿದೆ ಅಂದರೆ ನನಗೆ ಒಂಥರ ಕಣ್ಣಲ್ಲಿ ನೀರು ಬಂತು. ನಂಗಂತೂ ಈ ನಾಯಿ ಬೇಕು. ಇವೆಲ್ಲ ಏನೂ ಇಷ್ಟ ಆಗಲ್ಲ, ಬಟ್ ಸ್ಟಿಲ್ ಈ ನಾಯಿ ಮರಿ ನಂಗೆ ಇಷ್ಟ ಆಯಿತು. ಊಟ ಇಟ್ಟರು ತಿಂದಿಲ್ಲ. ಒಂದೇ ಒಂದಿನ ಹಾಲು ಇಟ್ಟಿದ್ದೆ, ಅದನ್ನ ಮಾತ್ರ ಕುಡ್ದಿದೆ, ಬಿಟ್ರೆ ಇನ್ನೇನೂ ತಿಂದಿಲ್ಲ, ಕುಡ್ದಿಲ್ಲ. ಪಾಪ ಅದು ಬೇಜಾರು ಅನ್ಸುತ್ತೆ ಈ ಥರ ಎಲ್ಲ ನೋಡಿದಾಗ. ಓಕೆ, ಬನ್ನಿ ಹೊರಡೋಣ. ನನ್ನ ಕಾರ್ ಅಂತೂ ಎಷ್ಟು ಮೆಸ್ ಆಗಿದೆ ಗೊತ್ತಾ. ನೋಡಿ, ಎಷ್ಟು ಮೆಸ್ ಆಗಿದೆ. ಹಿಂದೆ ಎಲ್ಲ ಲಗೇಜು. ಆಗಲೇ ನಾನು ಫುಲ್ ಝೂಮಲ್ಲಿ ಇತ್ತು ಅಂತ ಅನ್ಸುತ್ತೆ. ವೆರಿ ಬ್ಯಾಡ್. ಆ್ಯಕ್ಚುಲಿ ಇದೇ ಅಪಾರ್ಟ್ಮೆಂಟ್ಸು ನೆನೆ ನಾನು ನೋಡ್ಕೊಂಡು ಬಂದಿದ್ದು, ಶೋಭಾ ಡೆವಲಪರ್ಸ್ ಅಂತ ಹೇಳದ್ನಲ್ಲ. ನಮ್ಮ ಮನೆಯಿಂದ ಅಂದರೆ ಹತ್ತಿಬೆಲೆಯಿಂದ ಸಿಲ್ಕ್ ಬೋರ್ಡ್ ವರ್ಗು 22-23 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಇಲ್ಲಿವರೆಗೂ 20 ಮಿನಿಟ್ಸ್ ಅಲ್ಲಿ ಬಂದಿದ್ದೀನಿ ನಾನು. ಬಟ್ ಸಿಲ್ಕ್ ಬೋರ್ಡ್ ಇಂದ ಮಡಿವಾಳ ಕ್ರಾಸ್ ಮಾಡಿ, ಸೆಂಟ್ ಜಾನ್ಸ್ ಕ್ರಾಸ್ ಮಾಡಿ ಮುಂದೆ ಬರೋಷ್ಟ್ರಲ್ಲಿ 20 ಮಿನಿಟ್ಸ್ ಆಗಿದೆ. ನೋಡಿದ್ರಾ? ಓ ಮೈ ಗಾಡ್, ಸೀರಿಯಸ್ಲಿ ಬ್ಯಾಂಗ್ಳೂರ್ ಟ್ರಾಫಿಕ್ ತುಂಬಾ ವರ್ಸ್ಟ್ ಆಗ್ತಾ ಇದೆ ಡೇ ಬೈ ಡೇ. ನಾಟ್ ಫೇರ್. ಆಕ್ಚುಲಿ ಆ ಕಾರ್ನವನು ಎಲ್ಲಿ ಹೋಗ್ತಾ ಇದ್ದಾನೆ ಅರ್ಥನೇ ಆಗ್ಲಿಲ್ಲ. ಆ ಕಡೆಯಿಂದ ವೆಹಿಕಲ್ಸ್ ಬರ್ತಾ ಇದೆ, ಈ ಕಡೆಯಿಂದ ಬರ್ತಾ ಇದೆ. ಇವನು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದಾನೆ? ತುಂಬಾ ಸ್ಟ್ರೇಂಜ್ ಆಗ್ಬಿಟ್ಟಿದೆ ಬ್ಯಾಂಗ್ಳೂರ್ ಟ್ರಾಫಿಕ್. ಏನ್ ಮಾಡಕ್ಕಾಗಲ್ಲ. 20 ಮಿನಿಟ್ಸ್ ಇಂದ ಸಿಲ್ಕ್ ಬೋರ್ಡ್ ಫ್ಲೈಓವರು, ಮಡಿವಾಳ, ಮತ್ತೆ ಮಡಿವಾಳ ಆದ್ಮೇಲೆ ಅಯ್ಯಪ್ಪ ಸ್ವಾಮಿ ಸಬ್ವೆ ಇದೆಯಲ್ಲ ಅದು, ಅದಾದ್ಮೇಲೆ ಸೆಂಟ್ ಜಾನ್ಸ್ ಸಿಗ್ನಲ್ ದಾಟಿ ಇಲ್ಲಿಗೆ ಬರೋಷ್ಟೊತ್ತಿಗೆ 20-25 ಮಿನಿಟ್ಸ್. 4 ಮಾತ್ರ ಬರೋಷ್ಟ್ರಿ. ಓ ಮೈ ಗಾಡ್, ನೋಡಿ ಆ ಲೈನ್ಸ್ ನೋಡಿ ಎಷ್ಟು ಚೆನ್ನಾಗಿತ್ತು. ಎಷ್ಟೇ ಸಿನಿಮಾ ನೋಡಿದ್ರು ತಂದೆ ತರ ಹೀರೋ ಸಿಗಲ್ಲ, ಎಷ್ಟೇ ದೇವಸ್ಥಾನ ಸುತ್ತಿದ್ರು ತಾಯಿ ತರ ದೇವ್ರು ಸಿಗಲ್ಲ. ಬ್ಯಾಂಗ್ಳೂರ್ ಟ್ರಾಫಿಕ್, ನಥಿಂಗ್ ಟು ಸೇ. ಸುಮ್ಮನೆ ಕುತ್ಕೊಂಡು ನೋಡ್ಬೇಕಷ್ಟೇ. ಹಿಂಗೆ 3:45 ಹೊರಟಿದ್ದು, 5 ಆಯಿತು, 5 ಆಯಿತು. ಸ್ಟಿಲ್ ಕಾರ್ಪೊರೇಷನ್ ಹತ್ರ ಇದ್ದೀನಿ, ಪಲ್ಲವಿ ಟಾಕೀಸ್ ಹತ್ರನೇ ಇದ್ದೀನಿ. ಯಾವಾಗ ರೀಚ್ ಆಗ್ತೀನೋ ಮಲ್ಲೇಶ್ವರಂ ಆ ದೇವ್ರಿಗೆ ಗೊತ್ತು. ಓ ಮೈ ಗಾಡ್, ಆದಷ್ಟು ಬೇಗ ಹೊಸ ಫೋನ್ ತಗೋಬೇಕು, ಇಲ್ಲಾಂದ್ರೆ ಕ್ಯಾಮ್ರಾ ತಗೋಬೇಕು. ಕ್ಯಾಮ್ರಾ ತಗೊಂಡ್ರೆ ಬೇರೆಯವ್ರು ಹ್ಯಾಂಡ್ಲ್ ಮಾಡಬೇಕು, ಪಕ್ಕ ಆಗಲ್ಲ. ಸೊ ಹೊಸ ಫೋನ್ ಬೇಗ ತಗೊಳ್ಳೇಬೇಕು, ಇಲ್ಲ ಸ್ಟೋರೇಜ್ಗೆ ಏನಾದ್ರು ವ್ಯವಸ್ಥೆ ಮಾಡಬೇಕು.
ನನಗೆ ಈ ಥರ ನೈಟ್ ಡ್ರೈವ್ಸ್ ಏನು ಹೊಸದಲ್ಲ, ಆದರೆ ಹಳ್ಳಿ ದಾರಿನಲ್ಲಿ ಹೋಗೋದು ಒಂದು ಸ್ವಲ್ಪ ಭಯ ಕೂಡ ಅಂತ ಅನಿಸುತ್ತೆ. ಸಿಟಿಯಿಂದ ತುಂಬ ದೂರ ಏನಿರಲಿಲ್ಲ, ಗೌರಿಬಿದನೂರಿಂದ ಒಂದು 7-8 ಕಿಲೋಮೀಟರ್ಸ್ ಅಷ್ಟೇ ಇತ್ತು. ಸೊ ಒಬ್ಬಳೇ ಹೋದೆ, ಅರೌಂಡ್ 9 o'clockಗೆ ರೀಚ್ ಆದೆ. ಸೊ ನೆಕ್ಸ್ಟ್ ಬರೋದು ಮಾರ್ನಿಂಗ್ ಸೀನ್ಸ್. ಹಳ್ಳಿನಲ್ಲಿ ಅಷ್ಟು ಗ್ರ್ಯಾಂಡಾಗಿ ಮಾಡಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿ ಮಾಡಿದರು. ತುಂಬ ಜನ ಬಂದಿದ್ದರು ಬಿಕಾಸ್ 2 ಫಂಕ್ಷನ್ ಇತ್ತು. ಒಂದು ಗೃಹ ಪ್ರವೇಶ ಅರ್ಲಿ ಮಾರ್ನಿಂಗ್ 8:30 9ಗೆಲ್ಲ ಗೃಹ ಪ್ರವೇಶ ಮುಗೀತು. 11:30 12 o'clock ಅಷ್ಟರಲ್ಲಿ ಒಂದು ಹುಡುಗಿಯ ಹಾಫ್ ಸ್ಯಾರಿ ಶಾಸ್ತ್ರ ಅಂತ ಹೇಳ್ತಾರಲ್ಲ, ಸೊ ಹೊಸಿಗೆ ಶಾಸ್ತ್ರ, ಅದನ್ನು ಕೂಡ ಮಾಡಿದರು. ಆ್ಯಂಡ್ ಇಲ್ಲಿ ನೋಡಿ ತಾತನ ಸ್ಕಿಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕ್ಯಾಪ್ಸಿಕಮ್ನ ಕಟ್ ಮಾಡ್ತಾಯಿದ್ರು. ನಾನಂತೂ ತುಂಬ ದಿನಗಳೇ ಆಗಿತ್ತು ಈ ಥರದ್ದೆಲ್ಲ ವಾತಾವರಣದಲ್ಲಿ ಹೋಗಿ. ತುಂಬ ಎಂಜಾಯ್ ಮಾಡಿದೆ, ಖುಷಿ ಆಯಿತು ಹೋಗಿದ್ದು. ಆ್ಯಂಡ್ ಅವತ್ತು ರಾತ್ರಿ ಎಲ್ಲ ನಿದ್ದೆ ಇರಲಿಲ್ಲ ಬಿಕಾಸ್ ಸೋಫಾದಲ್ಲಿ ಮಲ್ಕೊಂಡಿದ್ದೆ. ಇದೇ ಥರನೇ ಅಲ್ವಾ, ಹಸುಗೆ ಪೂಜೆ ಮಾಡಿ ಗೋಪೂಜೆ ಮೂಲಕ ಗೃಹ ಪ್ರವೇಶನ ಮುಗಿಸಿದ್ರು. ತುಂಬ ಡಿಫ್ರೆಂಟಾಗಿ ಮಾಡಿದರು. ನನಗಿದೆಲ್ಲ ಹೊಸದು ಅನ್ನಿಸ್ತು. ಆ್ಯಂಡ್ ಈ ಹಸುಗಳು ನೋಡಿ ಎಷ್ಟು ಮುದ್ದಾಗಿದೆ ಅಂತ, ಏನೋ ಒಂದು ರೀತಿ ಪಾಸಿಟಿವ್ ವೈಬ್ಸ್. ಸೊ ಇವಳು ನನ್ನ ಮಾವನ ಮಗಳು ವಿಹಾನ ಅಂತ ಹೇಳಿ ನಾನೇ ಅವಳಿಗೆ ಹೆಸರನ್ನು ಸಜೆಸ್ಟ್ ಮಾಡಿದ್ದೆ, ಅದೇ ಹೆಸರನ್ನು ಇಟ್ಟಿದ್ದಾರೆ. ಮಕ್ಕಳಂದರೆ ಹಾಗೇ ನೋಡಿ, ಯಾರ್ದೋ ಶೂಸನ್ನು ಹಾಕ್ಕೊಂಡು ಇದು ಮಾಡ್ತಾಯಿದ್ರು. ಆ್ಯಂಡ್ ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ಈ ಡ್ರೆಸ್ ಬಂದು ನನ್ನ ಸ್ಯಾರಿನಲ್ಲಿ ಸ್ಟಿಚ್ ಮಾಡಿಸಿರೋ ಅಂಥದ್ದು. 2015 ನಾನು ಸ್ಯಾರಿನ ತೊಗೊಂಡಿದ್ದೆ, ತುಂಬ ಚೆನ್ನಾಗಿತ್ತು. ಅದೇ ಒಂದು ಸ್ಯಾರಿನ ಡ್ರೆಸ್ ಮಾಡಿ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಆಂಟಿಯರ್ನ ನೋಡ್ತಾ ಇದ್ದೀರಾ, ಎಷ್ಟು ಚೆನ್ನಾಗಿ ಬಂದು ಮಾತಾಡ್ತಾಯಿದ್ರು. ಆ್ಯಂಡ್ ಇಲ್ಲೇನೋ ಪೂಜೆ ಕೂಡ ಮಾಡಿದರು. ಅದೇ ಥರ ಈಗ ಮನೆ ಗೃಹ ಪ್ರವೇಶದ ಶಾಸ್ತ್ರ ಕೂಡ ನಡೀತಾ ಇದೆ, ನೀವು ನೋಡ್ತಾ ಇದ್ದೀರಾ. ಆ ಊರಿಗೆ ತಕ್ಕ ಹಾಗೆ ಅವ್ರ ಮನೆ ಸಂಪ್ರದಾಯದ ರೀತಿಯಲ್ಲಿ ಈ ಒಂದು ಗೃಹ ಪ್ರವೇಶವನ್ನು ಮಾಡಿದ್ರು. ಇಲ್ಲಿ ಹಾಲು ಉಕ್ಸುವಂಥದ್ದು. ಸೊ ಹಾಲು ಚೆನ್ನಾಗಿ ಉಕ್ತು ಅಂತಂದರೆ ಆ ಮನೆ ತುಂಬ ಸುಭಿಕ್ಷವಾಗಿರುತ್ತೆ ಅನ್ನೋವಂಥದ್ದು ಎಲ್ಲರೂ ನಂಬ್ತಾರೆ. ಸೊ ಎಲ್ಲರ ಮನೆಯಲ್ಲೂ ಕೂಡ ಇದೇ ಥರ ಮಾಡುವಂಥದ್ದು. ನಮ್ಮ ಮನೆ ಗೃಹ ಪ್ರವೇಶನೂ ನಾನು ಇದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಏನು ಹೇಳೋದು, ಏನು ಹೇಳೋಕ್ಕಾಗಲ್ಲ. ಕೆಲವೊಂದು ವಿಷಯಗಳೆಲ್ಲ ಏನು ಹಾಡು ಹೇಳ್ತಾರೆ, ಅದನ್ನು ಕೂಡ ಕೇಳಿಸ್ಕೊಳ್ಳಿ. ಚೈತ್ರ ಇವಳದೇ ಇವತ್ತು ಹೊಸಗೆ ಶಾಸ್ತ್ರ. ಇವಳನ್ನು ಕಂಪ್ಲೀಟಾಗಿ ಮೇಕ್ ಓವರ್, ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಡ್ರಿಪ್ಪಿಂಗ್ ಎಲ್ಲ ಮಾಡಿದ್ದು ನಾನೇ. ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವಳೊಂದಷ್ಟು ಫೋಟೋಸ್ ಕೂಡ ಹಾಕ್ತೀನಿ. ಜಡೆ ಕೂಡ ತುಂಬ ಡಿಫ್ರೆಂಟಾಗಿ ಏನು ಹಾಕಿರಲಿಲ್ಲ, ಕ್ಯಾಶುವಲ್ ಆಗೇ ಇತ್ತು. ಸೊ ಹೇಗಿದೆ ಅವಳ ಲುಕ್ಕು ಅಂತ ಹೇಳಿ ಕೊನೆಯಲ್ಲಿ ಒಂದಷ್ಟು ಫೋಟೋಸ್ ಹಾಕಿದ್ದೀನಿ. ಸೊ ನೀವು ಕೂಡ ನೋಡಿ ಹೇಳಿ. ಇವಳಿಗೆ ತುಂಬ ಆಸೆ ಇತ್ತಂತೆ, ಇವಳ ಫ್ರೆಂಡಿಗೂ ಇದೇ ಥರ ಹೊಸಗೆ ಶಾಸ್ತ್ರ ಮಾಡಿರೋದನ್ನ ಅವಳು ವಾಟ್ಸಪ್ DPಗೆ ಹಾಕಿದ್ದಾಳೆ. ನನಗೂ ಇದೇ ಥರ ರೆಡಿ ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಪಟ್ಟಿತ್ತು. ಮಕ್ಕಳಂದ್ರೇ ಹಾಗಲ್ವಾ, ಇನ್ನು ಚಿಕ್ಕವ್ರು ಇರ್ತಾರೆ, ಅವ್ರಿಗೆ ಏನು ಇಷ್ಟ ಬರುತ್ತೆ ಅದನ್ನು ಮಾಡಲಿಲ್ಲ ಅಂತಂದರೆ ಬೇಜಾರು ಮಾಡ್ಕೋತಾರೆ. ಸೊ ಇವಳಿಗೂ ಕೂಡ ಖುಷಿ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ ಅವಳನ್ನ ರೆಡಿ ಮಾಡಿದ್ದು. ಡಸ್ಕಿ ಸ್ಕಿನ್ ಟೋನ್, ಬಟ್ ಸ್ಕಿನ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಯಾವ ಥರ ಮೇಕಪ್ ಮಾಡಿದೆ ಅದೇ ಥರನೇ ಗೊತ್ತಿತ್ತು, ತುಂಬ ಚೆನ್ನಾಗಿತ್ತು. ಸ್ಯಾರಿ ಕೂಡ ಅಷ್ಟೇ, ನನಗಂತೂ ತುಂಬ ಇಷ್ಟ ಆಯಿತು ಅವಳನ್ನ ರೆಡಿ ಮಾಡಿದ್ದು. ನಿಮ್ಗೆ ಹೇಗೆ ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಪೋರ್ಟನ್ನು ತೋರಿಸಿ. ಯಾಕೆ ಅಂತಂದರೆ ನಾನು ಕೂಡ ಈಗ ಒಂದು ಸ್ವಲ್ಪ ಬ್ಯುಸಿ ಆಗಬೇಕು ಅಂತ ಹೇಳಿ ವೀಡಿಯೋಸ್ನ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ. ನಾನು ಬಂದಿದ್ದ ಕೆಲಸ ಆಯಿತು, ಹರಿಬರಿನಲ್ಲಿ ಮತ್ತೆ ವಾಪಸ್ ಹೊರಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನನಗೆ ತುಂಬ ಫ್ಯಾಮಿಲಿ ಫಂಕ್ಷನ್ಸ್ ಅಷ್ಟೊಂದು ಲೈಕ್ ಆಗಲ್ಲ. ಬಟ್ ಸ್ಟಿಲ್ ಇದು ನನ್ನ ಕ್ಲೋಸ್ ಕಸಿನ್ ಮಗಳು ಫಂಕ್ಷನ್ ಪ್ಲಸ್ ಅವ್ರ ಮನೆ ಗೃಹ ಪ್ರವೇಶ. ಸೊ ಅಟೆಂಡ್ ಮಾಡಿದೆ. ಫೋಟೋಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಸೊ ನಾನೇ ಆ ಹುಡುಗಿನ ರೆಡಿ ಮಾಡಿದ್ದು. ಸ್ಯಾರಿ ಡ್ರೇಪಿಂಗು, ಹೇರ್ ಸ್ಟೈಲು ಮತ್ತು ಮೇಕ್ ಓವರ್ ಎಲ್ಲ ನಾನೇ ಮಾಡಿದ್ದು. ಐ ಆಮ್ ವೆರಿ ಹ್ಯಾಪಿ ಟು ಡೂ ಆಲ್ ದಿಸ್. ಚಿಕ್ಕ ಮಕ್ಳಿಗೆ ಮಾಡೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಆ್ಯಂಡ್ ಈ ಥರ ಶಾಸ್ತ್ರಗಳೆಲ್ಲ ನನಗೆ ಮಾಡಿಲ್ಲ. ಸೊ ಅಫ್ಕೋರ್ಸ್ ಒಂಥರ ಬೇಜಾರು ಇದೆ. ಓಕೆ ಫೈನ್ ಅನ್ನೋ ಥರನೂ ಅನಿಸುತ್ತೆ. ನೋ ಪ್ರಾಬ್ಲಮ್, ಏನೂ ತೊಂದರೆ ಏನೂ ಇಲ್ಲ. ಆ್ಯಕ್ಚುಲಿ ನಾನು ಏರ್ಪೋರ್ಟ್ ರೋಡಲ್ಲಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ ಬಿಕಾಸ್ ಎಲ್ಲ ಬ್ರ್ಯಾಂಡ್ಗಳ ಔಟ್ಲೆಟ್ ಇದೆ. ಆಲ್ಡೋ, US ಪೋಲೋ, ಬರಮೋಡಾ, ಅಲೆನ್ಸೋಲಿ, ಲೂಯಿಸ್ ಫಿಲಿಪ್, ನೈಕಿ ಆ್ಯಂಡ್ ಮೆನಿ ಮೋರ್ ಕಲೆಕ್ಷನ್ಸ್ ಸ್ಟೋರ್ಸ್ ಎಲ್ಲ ಇದೆ. ಸೊ ನೀವು ಕೂಡ ಇಲ್ಲಿ ಬಂದು ಶಾಪ್ ಮಾಡ್ಬೋದು. ಸೊ ಇವತ್ತು ನಾನಿಲ್ಲಿ ಶಾಪ್ ಮಾಡ್ತಾ ಇದ್ದೀನಿ. ಏನು ತೊಗೊಳ್ತೀನಿ ಗೊತ್ತಿಲ್ಲ, ಎಲ್ಲ 60% 70% ಆಫರ್ಸ್ ಎಲ್ಲ ಇದೆ. ಸೊ ಸ್ಟೋರ್ಸ್
ಹೇಗಿದೆ? ಆ್ಯಕ್ಚುಲಿ ನಂಗೆ ಆಲ್ಡಲ್ಲಿ ತುಂಬ ತೊಗೊಳೋದಕ್ಕಿತ್ತು. 40 to 70% ಆಫರ್ ಯಾವಾಗಲೂ ಇರುತ್ತೆ. ಬನ್ನಿ ಏನೇನಿದೆ ನೋಡೋಣ. ಆ್ಯಕ್ಚುಲಿ ಈ ಔಟ್ಲೆಟಲ್ಲಿ ಫುಟ್ವೇರ್ ಕಲೆಕ್ಷನ್ಸ್ ತುಂಬಾ ಇತ್ತು. ನನಗೆ ಬ್ಯಾಗ್ ಬೇಕಾಗಿತ್ತು. ಸೊ ಬ್ಯಾಗ್ ಕಲೆಕ್ಷನ್ಸ್ ಓಕೆ ಅನ್ನೋ ಥರ ಇತ್ತು. ನಾಟ್ ದ್ಯಾಟ್ ಮಚ್ ನಾವು ಸ್ಟೋರ್ಸಲ್ಲಿ ಸಿಗೋಷ್ಟು ಕಲೆಕ್ಷನ್ಸ್ ನನಗೇನು ಅನ್ನಿಸ್ಲಿಲ್ಲ. ಆ್ಯಂಡ್ ನಿಮಗೆ ಫುಟ್ವೇರಲ್ಲಿ ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಆಲ್ಸೋ ಚೆಕ್ ಇಟ್ ಔಟ್. ಏರ್ಪೋರ್ಟ್ ರೋಡಲ್ಲಿ ಇರೋವಂಥದ್ದು ಚಿಕ್ಕ ಜಾಲ ಅನ್ನೋ ಜಾಗ. ಸೊ ಈ ಬ್ಯಾಗು ಲೆದರ್ ಬ್ಯಾಗು ನಂಗೆ ತುಂಬಾ ಇಷ್ಟ ಆಯಿತು, ಬ್ಲ್ಯಾಕ್ ಕಲರ್. ಬಟ್ ನಾನು ಯಾವ ಬ್ಯಾಗ್ ತೊಗೊಂಡೆ ಅಂತ ಹೇಳಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಎಲ್ಲ ಬ್ಯಾಗ್ಸೂ ಕೂಡ ಚೆನ್ನಾಗೇ ಇತ್ತು. 40-30%, 70%ವರೆಗೂ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಮೇಲೆ ನಿಮಗೆ ಡಿಸ್ಕೌಂಟ್ಸ್ ಅವೈಲಬಲ್ ಇತ್ತು. ಸೊ ಯಾವ ಬ್ಯಾಗ್ ಚೆನ್ನಾಗಿತ್ತು ಅಂತ ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ಯಾವ ಬ್ಯಾಗ್ ತೊಗೊಂಡೆ ಅಂತ ಕೂಡ ಮೆನ್ಷನ್ ಮಾಡಿ. ಹಾಗೆ ಮರಿದಲೇ ನನ್ನ ಚಾನಲ್ಗೆ ಕೃಷ್ಣೆ ಟಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸಪೋರ್ಟನ್ನು ಕೊಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿ ಜೊತೆನಲ್ಲಿ ಶೇರ್ ಮಾಡಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಆ್ಯಂಡ್ ಹಾಗೆ ಮೇಕ್ ಓವರ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಫೋಟೋಸನ್ನು ಹಾಕಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದ್ದಾಳೆ ಹುಡುಗಿ ಅಂತ ಹೇಳಿ ನೀವು ನನಗೆ ಮೆನ್ಷನ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.